ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ನಾನು ಬೆಂಡೆ ಸಬ್ಜಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ. ಆಲ್ರೆಡಿ ಎಣ್ಣೆ ಕಾದಿತ್ತು, ನಾನು ಜೀರಾ ಮತ್ತು ಸಾಸಿವೆ ಹಾಕಿದ್ದೆ. ಸ್ವಲ್ಪ ಫ್ರೈ ಆಗೋವರೆಗೂ ಅದನ್ನು ಈರುಳ್ಳಿನ ಚೆಂದಾಗಿ ಫ್ರೈ ಮಾಡ್ಕೋಬೇಕು, ಬ್ರೌನ್ ಕಲರ್ ಬರೋವರೆಗೂ. ನಾನು ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಲಾಸ್ಟ್ವರೆಗೆ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನು ಬೆಂಡೆನೂ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಲಿಂಬೆಹಣ್ಣು ನಾನು ಕಟ್ ಮಾಡಿ ಇಟ್ಕೊಂಡಿನಿ. ಲಿಂಬೆಹಣ್ಣು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳಲ್ಲ, ಅದು ಲೋಳೆ ಥರ ಆಗೋಲ್ಲ, ಡ್ರೈ ಆಗುತ್ತೆ. ಅದು ತಿನ್ನಲಿಕ್ಕೂ ಟೇಸ್ಟ್ ಬರುತ್ತೆ, ರೊಟ್ಟಿ ಮೇಲೆಲ್ಲ ಚೆನ್ನಾಗಾಗುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ಇವಾಗ ನಾನು ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ತೊಳೆದು ಮತ್ತು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಹಾಕಿದ ಮೇಲೆ ಅದನ್ನು ತಿರ್ಸ್ಕೊತಾನೆ ಇರಬೇಕು, ಯಾಕಂದರೆ ಬಿಟ್ಟರೆ ಅದು ಜಾಸ್ತಿ ಲೊಳೆ ಥರ ಆಗುತ್ತೆ, ಅದು ಇಷ್ಟ ಆಗಲ್ಲ. ನಾನಿದು ಫುಲ್ ಡ್ರೈ ಥರನೇ ಮಾಡ್ತೀನಿ. ನೋಡಿ, ನೀವು ಸಹ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಂತರನೇ ಲಾಸ್ಟಿಗೆ ಸ್ವಲ್ಪ ಅದು ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕಿದ್ರೂ ಚೆನ್ನಾಗಾಗುತ್ತೆ. ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪೌಡ್ರ್ ಹಾಕಿದ್ರೂ ಆಗುತ್ತೆ. ನಾನು ಲಾಸ್ಟಿವರೆಗೆ ನೋಡಿ ಎಲ್ಲ ಹಾಕ್ತೀನಿ. ಒಟ್ಟಾಗಿ ನಾನು ನೀರು ಹಾಕಲ್ಲ. ನೀರು ಹಾಕಿದರೆ ಏನಾಗುತ್ತೆ, ತುಂಬ ಲೊಳೆ ಆಗಿಬಿಡುತ್ತೆ. ಅದಕ್ಕೆ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ ಆದಷ್ಟು. ಲಿಂಬೆಹಣ್ಣು ಸ್ವಲ್ಪ ಹಾಕಿದರೆ ಅದು ಲೊಳೆ ಥರ ಬಿಟ್ಕೊಳಲ್ಲ, ಎಲ್ಲ ಅಲ್ಲೇ ಡ್ರೈ ಆಗಿಬಿಡುತ್ತೆ. ಅದು ಒಂದು ಲಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ, ರಸನೇ ಇರಲಿಲ್ಲ. ಒಂದು ಅರ್ಧ ಹೋಳಿದ್ರೂ ಸಾಕಾಗುತ್ತೆ, ರಸ ಜಾಸ್ತಿ ಇದ್ದರೆ. ನಾನಿಲ್ಲಿ ಒಂದು ಫುಲ್ ಹಾಕ್ತಾಯಿದ್ದೀನಿ, ರಸನೇ ಜಾಸ್ತಿ ಇರಲಿಲ್ಲ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ಈಸಿ, ಇದರಲ್ಲಿ ಏನು ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಟೊಮೆಟೊ ಹಣ್ಣು ನೋಡಿ, ತುಂಬ ಈಸಿ ಆಗುತ್ತೆ ಇದು. ನಾನು ಇದರಲ್ಲಿ ಕಾಯಿ ತುರಿನೂ ಹಾಕ್ತೀನಿ ಲಾಸ್ಟಿಗೆ. ಕಾಯಿ ತುರಿ ತೆಗೆದಿಟ್ಕೊಂಡೀನಿ ಆಲ್ರೆಡಿ. ಇಲ್ಲಿ ನೋಡಿ, ಬಾಯ್.